ಬೆಂಗಳೂರಿನಲ್ಲಿ ವೈದ್ಯನೊಬ್ಬ ತನ್ನ ವೈದ್ಯ ಬುದ್ಧಿಯನ್ನು ಬಳಸಿ ಪತ್ನಿಯನ್ನೇ ಕೊಂದಂತಹ ಪ್ರಕರಣದಲ್ಲಿ ಈಗ ಆತ ತಪ್ಪೊಪ್ಪಿಕೊಂಡಿದ್ದಾನೆ. ಹೌದು, ನಾನೇ ಅನಸ್ತೇಶಿಯವನ್ನು ಕೊಟ್ಟಿದ್ದು ಅಂತ. ಬೆಂಗಳೂರಿನಲ್ಲಿ ವೈದ್ಯನಿಂದ ಪತ್ನಿ ಕೊಲೆ ಪ್ರಕರಣದಲ್ಲಿ ಈಗ ಡಾಕ್ಟರ್ ಕೃತಿಕಾ ರೆಡ್ಡಿ, ಮೃತ ಕೃತಿಕಾ ರೆಡ್ಡಿ ಪೋಷಕರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ನನ್ನ ಮಗಳಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇರಲಿಲ್ಲ, ಅನಾರೋಗ್ಯ ಇದ್ದಿದ್ರೆ ಹೇಳಬೇಕಿತ್ತು, ಬದಲಾಗಿ ಪ್ರಾಣ ತೆಗಿತಾರ? ಯಾರು ಪರ್ಮಿಷನ್ ಕೊಟ್ಟಿದ್ದು? ಅವಳು ಚಿಕ್ಕ ವಯಸ್ಸಿಂದ ತುಂಬ ಬುದ್ಧಿವಂತ ಹುಡುಗಿ, ನಮ್ಮ ಮನೆಯ ಮುದ್ದಿನ ಮಗಳು ಅವಳು. ಹೀಗಂತ ಭಾವುಕರಾಗಿದ್ದಾರೆ ತಾಯಿ. 4-5 ಕೋರ್ಸ್ ಮಾಡಿದ್ದಾಳೆ, ಎಲ್ಲದರಲ್ಲೂ ಫಸ್ಟ್ ಕ್ಲಾಸು. ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ತಾಯಿ ಸೌಜನ್ಯ ರೆಡ್ಡಿ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಆತ ಹೇಳ್ಕೊಂಡಿದ್ದಾನೆ, ಹೌದು ನಾನೇ ಅನಸ್ತೇಶ ಕೊಟ್ಟಿದ್ದು, ನಂಗೆ ಮೋಸ ಮಾಡಿದ್ರು, ಆಕೆ ರೋಗ ಇತ್ತು ಆಕೆಗೆ, ಅದನ್ನು ಮುಚ್ಚಿಟ್ಟು ಮದುವೆ ಮಾಡಿದ್ರು, ನಾನು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೆ, ಅವಳ ಜೊತೆ ಇರಬೇಕು ಅಂತ ಇವಳನ್ನ ಸಾಯಿಸ್ತೆ ಅಂತ ಆತ ತಪ್ಪೊಪ್ಕೊಂಡಿದ್ದಾನೆ. ಅದಕ್ಕೆ ಈಗ ಕೃತಿಕಾ ರೆಡ್ಡಿ ಅವರ ಪೋಷಕರು ಪ್ರೆಸ್ ಮೀಟ್ ಮಾಡಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಅವಳು ಚಿಕ್ಕ ವಯಸ್ಸಿಂದ ತುಂಬ ಬ್ರಿಲಿಯಂಟ್ ಹುಡುಗಿ, ತುಂಬ ಆ್ಯಂಬಿಷಿಯಸ್ ಹುಡುಗಿ. ಎಲ್ಲ ಬಿಗಿನಿಂಗಿಂದ ಅವಳು ಲಾಸ್ಟ್ವರೆಗೂ 28 ವರ್ಷದಲ್ಲಿ ಎಲ್ಲದರಲ್ಲೂ ಫಸ್ಟ್ ಬಂದಿದ್ದಾಳೆ. MBBS ಆಗಲಿ, MD ಆಗಲಿ, DNB ಮಾಡಿದ್ದಾಳೆ, ಫೆಲೋಶಿಪ್ ಇನ್ ಡರ್ಮೆಟೋ ಸರ್ಜರಿ ಮಾಡಿದ್ದಾಳೆ. ಎಲ್ಲದರಲ್ಲೂ ಅವಳು ಟಾಪರು. ಪ್ಲಸ್ 90 to 95% ಅಟೆಂಡೆನ್ಸ್ ಇದೆ. ಯಾಕೆಂದರೆ ಅವ್ರು ಆರೋಪ ಮಾಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವಳಿಗೆ ಹೆಲ್ತ್ ಸರಿ ಇಲ್ಲ, ಹಾಗೆ ಅಷ್ಟು ಸರಿ ಇಲ್ಲ ಅಂತಂದಿದ್ರೆ ಇಷ್ಟು 4 ಡಿಗ್ರಿ ಮಾಡೋ ಇದೆ ಅವಕಾಶನೇ ಇಲ್ಲ. ಮತ್ತು ಅವಳ ಲಾಸ್ ನಮಗೆ, ಅವಳೇ ನಮಗೆ ಸರ್ವಸ್ವ ಆಗಿದ್ಲು, ಸರ್ವಸ್ವ ಎಲ್ಲನೂ ಆಗಿದ್ಲು. ಅವಳು ಅದನ್ನು ಅದು ಮಾತುಗಳಿಂದ ಹೇಳೋಕ್ಕಾಗೋದಿಲ್ಲ. ಅದು ಯಾರೂ ಆ ಒಂದು ಸ್ಥಾನನ ನಮಗೆ ತುಂಬಿಕೊಡೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಅವಳು ಚಿಕ್ಕವಾಗಿಂದ ತುಂಬ ಕನಸುಗಳು ಇಟ್ಕೊಂಡಿದ್ಲು. ಅವಳು ಡಾಕ್ಟ್ರ್ ಆಗಬೇಕು, ಅವ್ರ ಅಕ್ಕನೂ ಡಾಕ್ಟ್ರೇ, ಅದೇ ಥರ ನಾನು ಅದೇ ಹಾದಿನಲ್ಲೇ ಹೋಗಬೇಕು ಅಂತ ಅವಳು ಚಿಕ್ಕ ವಯಸ್ಸಿಂದ ತುಂಬ ಆಸೆಗಳನ್ನ ಇಟ್ಕೊಂಡು ಅದೇ ಥರ ಒಳ್ಳೆ ಇದರಿಂದ ಓದ್ಕೊಂಬಂದ್ಲು, ತುಂಬ ಚೆನ್ನಾಗಿ ಓದ್ಕೊಂಬಂದ್ಲು. ಲಾಸ್ಟಲ್ಲಿ ನಾನು ಸಮಾಜ ಸೇವೆ ಮಾಡಬೇಕು, ಎಷ್ಟೋ ಬಡವ್ರಿಗೆ ಇನ್ನೊಬ್ರಿಗೆ ಸಹಾಯ ಆಗಬೇಕು ಅಂತ ಕ್ಲಿನಿಕ್ ತೆಗಿಬೇಕು, ತುಂಬ ಜನರಿಗೆ ಸಹಾಯ ಮಾಡಬೇಕು ಅಂತ ತುಂಬ ತುಂಬ ಆಸೆ ಇಟ್ಕೊಂಡಿದ್ಲು. ಎಲ್ಲದಕ್ಕೂ ಇವನು ಸುಳ್ಳು ಅಂದರೆ 100ಕ್ಕೆ 100ರಷ್ಟು ಸುಳ್ಳು. ಅವಳಿಗೆ ಯಾವುದೇ ತಾಯಿಯಾಗಿ ನನಗೆ ಗೊತ್ತಿದೆ ಅವಳಿಗೇನು ಸಮಸ್ಯೆ ಇತ್ತಾ ಇಲ್ವೋ ಅನ್ನೋ ನನಗೆ ಗೊತ್ತು. ಇವನು ಬಂದಿರೋದು 11 ತಿಂಗಳು ಅವಳು ನೋಡಿರೋದು, ಮದುವೆಯಾಗಿ 11 ತಿಂಗಳು. ಏನು ಗೊತ್ತು ಅವನಿಗೆ ನನ್ನ ಮಗಳ ಬಗ್ಗೆ? ಯಾವ ಥರ ಕಾಯಿಲೆನೂ ಇಲ್ಲ ಅವಳಿಗೆ, ಅದನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಎಂಥ ಕಾಯಿಲೆನೂ ಇರಲಿಲ್ಲ ಅವಳಿಗೆ, ಏನೂ ಇರಲಿಲ್ಲ. ಫಸ್ಟ್ ಕ್ಲಾಸ್ ಆಗಿದ್ಲು, ಎಲ್ಲ ಕೆಲಸ ಮಾಡ್ತಿದ್ಲು. ರಾಯಚೂರಲ್ಲಿ ಕೂಡ 3 ವರ್ಷ ಅವಳು ಒಬ್ಬಳೇ ಇದ್ದು MD ಮುಗಿಸ್ಕೊಂಬಂದಿದ್ದಾಳೆ. ಅಂಥ ಹುಡುಗಿಗೆ ಯಾವಾಗಲೂ ವಾಮಿಟು ಅಜೀರ್ಣ ಅಂತಿದ್ರೆ ನಾನು ಇನ್ನೊಂದು ಕೇಳ್ತೀನಿ, ಅಜೀರ್ಣ ಏನೇ ಇರಲಿ ಹೆಂಡತಿಗೆ, ಇವನು ಮರ್ಡ್ರ್ ಮಾಡೋಕ್ಕೆ ಯಾರು ಅಧಿಕಾರ ಕೊಟ್ಟರು ಇವನಿಗೆ? ಇವರೆಲ್ಲರೂ ಇವಾಗ ಸಹಜ, ಅದು ಯಾವುದೇ ಒಂದು ಗಂಡನಿಗೋ ಹೆಂಡ್ತಿಗೋ ಯಾವುದೋ ಒಂದು ಕಾಯಿಲೆ ಬರುತ್ತೆ ಅಂದ ಮಾತ್ರಕ್ಕೆ ಎಲ್ಲರೂ ಹೆಂಡ್ತಿನ ಗಂಡ ಕೊಂದ್ಕೊಂಡ್ಬಿಟ್ಟಿದ್ದಾರಾ ಎಲ್ಲರೂ? ಇಲ್ಲ ಅಲ್ವಾ? ಅದನ್ನು ನೀನು ಸರಿಯಾಗಿದ್ದವನಾಗಿದ್ರೆ ಅಕಸ್ಮಾತ್ ಪ್ರಾಬ್ಲಮ್ ಇದ್ಕೊಂಡು ನೀನು ತೋರಿಸ್ಬೇಕು. ರೈಟ್, ಕಾರಣಗಳು ಏನೇ ಇದ್ದರೂ ಕೊಲೆನೇ. ಈ ಪ್ರಕರಣದಲ್ಲಿ ಆ ಡಾಕ್ಟರ್ ಮಹೇಂದ್ರ ಕೊಲೆ ಆರೋಪಿ ಅಷ್ಟೇ. ಕರೆಕ್ಟ್. ಆಕೆ ಹೇಳ್ತಾ ಇರೋದು ಅವ್ರ ತಾಯಿ, ಏನಾದರೂ ಅಕಸ್ಮಾತ್ ಅನಾರೋಗ್ಯ ಇತ್ತು ಅಂತ ಇಟ್ಕೊಳ್ಳೋಣ, ಆ ಥರ ಇದ್ದರೆ ಟ್ರೀಟ್ಮೆಂಟ್ ಅವ್ರು ಹೇಳಿ ಕೇಳಿ ಡಾಕ್ಟ್ರು ಟ್ರೀಟ್ಮೆಂಟ್ ತೊಗೋಬೋದಾಗಿತ್ತು.